ಬೆಳಗ್ಗೆ ಎದ್ದ ತಕ್ಷಣ ನೀವು 1 ಲೋಟ ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸವನ್ನು ಬೆರೆಸಿ ಕುಡಿಯುತ್ತೀರಾ? ನಿಂಬೆ ನೀರಿನ ಬಗ್ಗೆ ಜನರಿಗೆ ಅನೇಕ ಗೊಂದಲಗಳಿರುತ್ತವೆ. ಕೆಲವರು ನಿಂಬೆ ನೀರು ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತದೆ ಎಂದು ಸೂಚಿಸುತ್ತಾರೆ. ನಿಮ್ಮ ಚರ್ಮವು ಹೊಳೆಯುತ್ತದೆ ಮತ್ತು ಕೊಬ್ಬನ್ನು ಕಡಿಮೆ ಮಾಡುತ್ತದೆ. ಅದೇ ಸಮಯದಲ್ಲಿ ಕೆಲವರು ಅದನ್ನು ಕುಡಿಯಬೇಡಿ ಎಂದು ಹೇಳುತ್ತಾರೆ. ಇದು ಕೀಲು ನೋವನ್ನು ಉಂಟು ಮಾಡುತ್ತದೆ, ಮೂಳೆಗಳು ದುರ್ಬಲವಾಗುತ್ತವೆ ಇತ್ಯಾದಿ. ಹಾಗಾದರೆ ಸತ್ಯವೇನು? ನಿಂಬೆ ನೀರು ಪ್ರಯೋಜನಕಾರಿಯೇ ಅಥವಾ ಇದು ಕೇವಲ ಜನಪ್ರಿಯ ಪುರಾಣವೇ? ಇಂದಿನ ವಿಡಿಯೋದಲ್ಲಿ ನಿಂಬೆ ನೀರಿನ ಬಗ್ಗೆ ನಿಮ್ಮ ಎಲ್ಲ ಗೊಂದಲಗಳನ್ನು ನಾನು ತೆರವುಗೊಳಿಸುತ್ತೇನೆ ಮತ್ತು ನಿಂಬೆ ನೀರಿನಿಂದ ನಿಮಗೆ ಯಾವ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ಹೇಳುತ್ತೇನೆ. ಅನಾನುಕೂಲಗಳೇನು ಆಗಿರಬಹುದು, ಅದನ್ನು ತೆಗೆದುಕೊಳ್ಳುವ ಸರಿಯಾದ ಮಾರ್ಗ ಯಾವುದು ಮತ್ತು ಯಾರು ಅದನ್ನು ತೆಗೆದುಕೊಳ್ಳಬಾರದು. ಆದ್ದರಿಂದ ವಿಡಿಯೋವನ್ನು ಪ್ರಾರಂಭಿಸೋಣ ಮತ್ತು ನಿಂಬೆ ನೀರಿನ ಸಂಬಂಧಿಸಿದ ಈ ಎಲ್ಲ ಪ್ರಮುಖ ವಿಷಯಗಳನ್ನು ಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪ್ರಯೋಜನಗಳ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನಿಂಬೆ ನೀರನ್ನು ಸೇವಿಸುವುದರಿಂದ ನೀವು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಮೊದಲ ಪ್ರಯೋಜನವೆಂದರೆ ನಿಮ್ಮ ಜೀರ್ಣಕ್ರಿಯೆಗೆ, ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ನಿಂಬೆನಲ್ಲಿರುವ ಸಿಟ್ರಿಕ್ ಆಮ್ಲವು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಉಬ್ಬುವುದು ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ವಯಸ್ಸಾದವರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ವಯಸ್ಸಾದಂತೆ ನಮ್ಮ ಹೊಟ್ಟೆಯ ಆಮ್ಲ ಉತ್ಪಾದನೆ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಮತ್ತು ನಿಂಬೆಯ ಈ ಸಿಟ್ರಿಕ್ ಆಮ್ಲವು ನಮ್ಮ ಹೊಟ್ಟೆಯ ನೈಸರ್ಗಿಕ ಆಮ್ಲದೊಂದಿಗೆ ಬೆರೆತು ಅದರ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಲು ಕೆಲಸ ಮಾಡುತ್ತದೆ. ಆದ್ದರಿಂದ ನೀವು ನಿಮ್ಮ ಹೊಟ್ಟೆಯನ್ನು ಹಗುರವಾಗಿಡಲು ಬಯಸಿದರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನಿಂಬೆ ನೀರು ಕುಡಿಯುವುದು ಉತ್ತಮ ಆಯ್ಕೆಯಾಗಿದೆ. ಎರಡನೆಯ ಪ್ರಯೋಜನವೆಂದರೆ ದೇಹವನ್ನು ಹೈಡ್ರೇಟ್ ಮಾಡುವುದು. ನಮ್ಮ ಆರೋಗ್ಯಕ್ಕೆ ನೀರು ಎಷ್ಟು ಮುಖ್ಯ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ರಾತ್ರಿ 7 ರಿಂದ 8 ಗಂಟೆಯ ನಿದ್ರೆಯ ನಂತರ ದೇಹವು ಸ್ವಲ್ಪ ನಿರ್ಜಲೀಕರಣಗೊಳ್ಳುತ್ತದೆ ಮತ್ತು ಅದಕ್ಕಾಗಿಯೇ ಬೆಳಗ್ಗೆ 1 ಲೋಟ ನಿಂಬೆ ನೀರು ಕುಡಿಯುವುದರಿಂದ ನಿಮ್ಮ ಜಲಸಂಚಲನ ಮಟ್ಟ ಸುಧಾರಿಸುತ್ತದೆ. ಈಗ ನೀವು ಬೆಳಿಗ್ಗೆ ಸರಳ ನೀರನ್ನು ಸಹ ಕುಡಿಯಬಹುದು ಎಂದು ಹೇಳುತ್ತೀರಿ. ಆದ್ದರಿಂದ ನೀವು ಜಲಸಂಚಯನವನ್ನು ಸಹಾಯ ಪಡೆಯುತ್ತೀರಿ. ಹೌದು, ನೀವು ಸರಳ ನೀರನ್ನು ಸಹ ಕುಡಿಯಬಹುದು ಸ್ನೇಹಿತರೆ. ಆದರೆ ಅನೇಕ ಜನರು ಸರಳ ನೀರನ್ನು ಕುಡಿಯಲು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಸ್ವಲ್ಪ ನಿಂಬೆ ಸೇರಿಸುವುದರಿಂದ ನೀರು ಹೆಚ್ಚು ಕುಡಿಯಲು ಯೋಗ್ಯವಾಗಿರುತ್ತದೆ ಮತ್ತು ನೀವು ಏಕಕಾಲದಲ್ಲಿ ಹೆಚ್ಚು ನೀರು ಕುಡಿಯಬಹುದು. ಇದರಿಂದ ಹೆಚ್ಚಿನ ಜಲಸಂಚಲನ ಹಾಗೂ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ. ಬೆಳಿಗ್ಗೆ ದೇಹವನ್ನು ಹೈಡ್ರೇಟ್ ಮಾಡುವುದರಿಂದ ನಮ್ಮ ಆಯಾಸ ಕಡಿಮೆಯಾಗುತ್ತದೆ, ತಲೆನೋವು ಗುಣವಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಕೂಡ ದಿನವಿಡೀ ಚೆನ್ನಾಗಿ ಕೆಲಸ ಮಾಡುತ್ತದೆ. ಮೂರನೆಯದಾಗಿ ನಿಂಬೆ ನೀರು ಕುಡಿಯುವುದರಿಂದ ಚರ್ಮವು ಹೊಳೆಯುತ್ತದೆ. ನಿಂಬೆಹಣ್ಣು ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ. ದೇಹದಲ್ಲಿ ಕೊಲಾಜನ್ ಎಂಬ ಪ್ರೋಟೀನ್ ಅನ್ನು ತಯಾರಿಸುವುದು ಅಗತ್ಯ ಎಂದು ನಿಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ನಮ್ಮ ಚರ್ಮವನ್ನು ದೃಢವಾಗಿ ಮತ್ತು ಆರೋಗ್ಯಕರವಾಗಿಡುವುದು ಕೊಲಾಜನ್. ನಿಂಬೆಯಲ್ಲಿರುವ ವಿಟಮಿನ್ ಸಿ ಮತ್ತು ಇದರ ಉತ್ಕರ್ಷಣ ನಿರೋಧಕಗಳು ಸಹ ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡುತ್ತವೆ. ಇದು ಚರ್ಮದ ಕಾಂತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ. ವಯಸ್ಸಾದಂತೆ ಕಾಣಿಕೊಳ್ಳುವ ನಸುಕಂದು ಮಚ್ಚೆಗಳು, ಸೂಕ್ಷ್ಮ ರೇಖೆಗಳು ಇತ್ಯಾದಿಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ನಿಂಬೆ ನೀರು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬಹಳ ಸಹಾಯಕಾರಿಯಾಗಿದೆ ಎಂದು ನಿಮಗೆ ತಿಳಿದಿರಬೇಕು. ಆದ್ದರಿಂದ ನೀವು ಪ್ರತಿದಿನ ನಿಂಬೆ ನೀರನ್ನು ಕುಡಿಯಲು ಪ್ರಾರಂಭಿಸಿದಾಗ ಅದು ರೋಗಗಳ ವಿರುದ್ಧ ಹೋರಾಡುವ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ತೂಕ ಇಳಿಸಿಕೊಳ್ಳಲು ಬಯಸಿದರೆ ನಿಂಬೆ ನೀರು ನಿಮಗೆ ಸಹಾಯ ಮಾಡುತ್ತದೆ. ನೀವು ನಿಂಬೆ ನೀರಿಗೆ ಸಕ್ಕರೆ ಅಥವಾ ಜೇನುತುಪ್ಪ ಸೇರಿಸದಿದ್ದರೆ ಅದರಲ್ಲಿರುವ ಕ್ಯಾಲೋರಿಗಳು ಬಹುತೇಕ ಶೂನ್ಯವಾಗಿರುತ್ತದೆ. ಹೌದು, 1 ಲೋಟ ನಿಂಬೆ ನೀರು ಕೇವಲ 10 ರಿಂದ 15 ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ಈಗ ನೀವು ನಿಂಬೆಹಣ್ಣಿನ ರಸ ಅಥವಾ ಸಿಹಿ ಚಹಾದೊಂದಿಗೆ ಹೋಲಿಸಿದರೆ ನೀವು ಅದರಲ್ಲಿ ಬಹಳಷ್ಟು ಕ್ಯಾಲರಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಹೆಚ್ಚಿನ ಕ್ಯಾಲರಿ ಪಾನೀಯಗಳ ಬದಲಿಗೆ ಬೆಳಿಗ್ಗೆ ನಿಂಬೆ ನೀರನ್ನು ಕುಡಿದರೆ ಒಟ್ಟಾರೆ ಕ್ಯಾಲೋರಿ ಸೇವನೆ ಕಡಿಮೆಯಾಗುತ್ತದೆ ಮತ್ತು ತೂಕ ಇಳಿಸಿಕೊಳ್ಳಲು ನಮಗೆ ಸಹಾಯವಾಗುತ್ತದೆ. ಹಾಗೆಯೇ ಆಯುರ್ವೇದದ ಪ್ರಕಾರ ನಿಂಬೆಹಣ್ಣು ದೇಹದೊಳಗೆ ಹೆಚ್ಚಿದ ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ. ಆದ್ದರಿಂದ
ಈ ದೃಷ್ಟಿಕೋನದಿಂದ ನಾವು ನಿಂಬೆ ನೀರನ್ನು ಕುಡಿಯುವುದರಿಂದ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಬಹುದು. ಇದು ಕೊಬ್ಬನ್ನು ಸುಡುವ ಮ್ಯಾಜಿಕ್ ಪಾನೀಯವಲ್ಲದಿದ್ದರೂ ಇದು ಜಲಸಂಚಯನವನ್ನು ಕಾಯ್ದುಕೊಳ್ಳುತ್ತದೆ ಮತ್ತು ಸಕ್ಕರೆ ಪಾನೀಯಗಳನ್ನು ಬದಲಾಯಿಸುತ್ತದೆ ಮತ್ತು ನಮ್ಮ ಹಸಿವನ್ನು ಸಹ ಸ್ವಲ್ಪ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮುಂದಿನದ್ದು ದೇಹವನ್ನು ನಿರ್ಮಿಷಗೊಳಿಸುವುದು. ಸ್ನೇಹಿತರೆ, ಬೆಳಗ್ಗೆ ಬೇಗನೆ ನಿಂಬೆ ನೀರನ್ನು ಕುಡಿಯುವುದರಿಂದ ದೇಹವು ನಿರ್ವಿಷಗೊಳಿಸುತ್ತದೆ ಎಂದು ಅನೇಕ ಜನರು ಹೇಳುತ್ತಾರೆ. ಅಂದರೆ ಎಲ್ಲ ವಿಷಗಳು ದೇಹದಿಂದ ಹೊರಹಾಕಲ್ಪಡುತ್ತವೆ. ಆದರೆ ಸತ್ಯವೆಂದರೆ ನಿಂಬೆ ನೀರು ನೇರವಾಗಿ ನಿರ್ವಿಷಗೊಳಿಸುವುದಿಲ್ಲ. ಬದಲಿಗೆ ಇದು ನಮ್ಮ ಯಕೃತ್ ಮತ್ತು ಮೂತ್ರಪಿಂಡಗಳ ಜಲಸಂಚಯ ನಿರ್ವಿಷೀಕರಣವನ್ನು ಬೆಂಬಲಿಸುತ್ತದೆ. ಇದು ದಿನದ 24 ಗಂಟೆಗಳ ಕಾಲ ದೇಹದಿಂದ ವಿಷವನ್ನು ಫಿಲ್ಟರ್ ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಮೂತ್ರಪಿಂಡಗಳು ವಿಷವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೊರಹಾಕಲು ಸಹಾಯವಾಗುತ್ತದೆ. ಮತ್ತು ಕೊನೆಯದಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ನೀರನ್ನು ಕುಡಿಯುವುದು. ವಿಶೇಷವಾಗಿ ಬೆಚ್ಚಗಿನ ನಿಂಬೆ ನೀರನ್ನು ಕುಡಿಯುವುದರಿಂದ ಬೆಳಗ್ಗೆ ಚಯಾಪಚಯ ಕ್ರಿಯೆಗೆ ಒಂದು ಕಿಕ್ ಸ್ಟಾರ್ಟ್ ಸಿಗುತ್ತದೆ. ಏನಾಗುತ್ತದೆ ಎಂದರೆ ಅದು ಕೊಬ್ಬನ್ನು ಸುಡುವಲ್ಲಿ ನಮಗೆ ಸಹಾಯ ಮಾಡುತ್ತದೆ ಮತ್ತು ದೇಹವು ದಿನವಿಡೀ ಶಕ್ತಿಯುತವಾಗಿರುತ್ತದೆ. ಸ್ನೇಹಿತರೆ, ನಿಂಬೆ ನೀರಿನ ಬಗ್ಗೆ ಜನರ ಮನಸ್ಸಿನಲ್ಲಿ ಗೊಂದಲಗಳು ಮತ್ತು ಪುರಾಣಗಳಿರುವಂತೆಯೇ ನಿಂಬೆ ನೀರಿನ ಪ್ರಯೋಜನಗಳು ಇವೆ. ಆದ್ದರಿಂದ ನೀವು ನಿಂಬೆ ನೀರಿನ ಬಗ್ಗೆ ಯಾವುದೇ ಗೊಂದಲದಲ್ಲಿ ಉಳಿಯದಂತೆ ಕೆಲವು ಸಂಗತಿಗಳನ್ನು ತ್ವರಿತವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲ ಸಂಗತಿ ಎಂದರೆ ನಿಂಬೆ ನೀರು ಕೀಲು ನೋವನ್ನು ಹೆಚ್ಚಿಸುವುದೇ? ಸ್ನೇಹಿತರೆ, ಸತ್ಯವೆಂದರೆ ಅದು ಹಾಗಲ್ಲ. ನೀವು ವಿರುದ್ಧವಾಗಿ ನೋಡಿದರೆ, ಅಂದರೆ ವಿಟಮಿನ್ ಸಿ ಕೀಲುಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಂದರೆ ನಿಂಬೆ ನೀರು ಕೀಲು ನೋವನ್ನು ಹೆಚ್ಚಿಸುವುದಿಲ್ಲ, ಬದಲಿಗೆ ಅದು ನಿಮಗೆ ಎದೆಯುರಿ ಉಂಟು ಮಾಡುತ್ತದೆ. ಹೌದು, ನಿಂಬೆ ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತದೆ ಎಂಬುದು ನಿಜ. ಆದರೆ ಹೆಚ್ಚಿನ ಜನರಿಗೆ ಅದರಿಂದ ಆಮ್ಲೀಯತೆ ಮತ್ತು ಎದೆಯುರಿ ಬರುವುದಿಲ್ಲ. ಆದರೆ ಯಾರಿಗಾದರೂ ಈಗಾಗಲೇ ಆಮ್ಲೀಯತೆ ಅಥವಾ ಎದೆಯುರಿಯ ಸಮಸ್ಯೆ ಇದ್ದರೆ, ಆದರೆ ಸಾಮಾನ್ಯ ಜನರಿಗೆ ಅದನ್ನು ದುರ್ಬಲಗೊಳಿಸಿದ ರೂಪದಲ್ಲಿ ಕುಡಿಯುವುದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ. ಮೂರನೆಯ ಸಂಗತಿ ಎಂದರೆ ನಿಂಬೆ ನೀರು ಕುಡಿಯುವುದು ತ್ವರಿತ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆಯೇ? ನಿಂಬೆ ನೀರು ನಿಮ್ಮ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ, ಆದರೆ ನೀವು ಭಾವಿಸುವಷ್ಟು ಸುಲಭವಲ್ಲ. ನಿಂಬೆ ನೀರು ಕುಡಿಯುವುದರಿಂದ ತಕ್ಷಣ ತೂಕ ನಷ್ಟವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಆರೋಗ್ಯಕರ ಆಹಾರ, ಕ್ಯಾಲರಿ ನಿಯಂತ್ರಣ ಮತ್ತು ವ್ಯಾಯಾಮವನ್ನು ತೆಗೆದುಕೊಳ್ಳದಿದ್ದರೆ ನಿಂಬೆ ನೀರು ಮಾತ್ರ ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಹೌದು, ನೀವು ಈ ಎಲ್ಲ ವಿಷಯಗಳ ಜೊತೆ ನಿಂಬೆ ನೀರನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ಅದು ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವೇಗಗೊಳಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ಜನರ ಮನಸ್ಸಿನಲ್ಲಿ ಹೆಚ್ಚಾಗಿ ಇರುವ ಇದು ಕೆಲವು ಸಾಮಾನ್ಯ ಪ್ರಶ್ನೆಗಳು. ಆದ್ದರಿಂದ ನೀವು ನಿಂಬೆ ನೀರು ಏನು ಮಾಡುತ್ತದೆ ಮತ್ತು ಅದು ಏನು ಮಾಡುವುದಿಲ್ಲ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿರಬೇಕು. ನಿಂಬೆ ನೀರನ್ನು ಕುಡಿಯಲು ಸರಿಯಾದ ಮಾರ್ಗ ಯಾವುದು ಎಂದು ನೋಡೋಣ. ಇದರಿಂದ ನಿಮಗೆ ಗರಿಷ್ಠ ಪ್ರಯೋಜನ ಸಿಗುತ್ತದೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಮೊದಲನೇದಾಗಿ ನಾವು ಪ್ರಮಾಣದ ಬಗ್ಗೆ ಮಾತನಾಡಿದರೆ, 1 ಲೋಟಕ್ಕೆ ಅರ್ಧ ನಿಂಬೆ ರಸವನ್ನು ಸೇರಿಸಿ, ಅಂದರೆ 250 ಮಿಲಿ ನೀರು ಕುಡಿದರೆ ಸಾಕು. ತಾಪಮಾನದ ಬಗ್ಗೆ ಮಾತನಾಡಿದರೆ ಅದನ್ನು ಬೆಚ್ಚಗಿನ ನೀರಿನಲ್ಲಿ ಕುಡಿಯುವುದು ಉತ್ತಮ. ಇದು ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆ ಎರಡನ್ನೂ ಬೆಂಬಲಿಸುತ್ತದೆ. ನಾವು ಸಮಯವನ್ನು ನೋಡಿದರೆ ಬೆಳಗಿನ ಉಪಹಾರಕ್ಕೆ ಸುಮಾರು 15ರಿಂದ 30 ನಿಮಿಷಗಳ ಮೊದಲು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಉತ್ತಮ ಮತ್ತು ಅದನ್ನು ಪ್ರತಿದಿನ ತೆಗೆದುಕೊಳ್ಳಬೇಕು. ನೀವು ಅದನ್ನು ಸಾಂದರ್ಭಿಕವಾಗಿ ಕುಡಿದರೆ ನಿಮಗೆ ಅಷ್ಟು ಪ್ರಯೋಜನವಾಗುವುದಿಲ್ಲ. ನೀವು ನಿಯಮಿತವಾಗಿ ಸೇವಿಸಿದರೆ ಮಾತ್ರ ಅದರ ನಿಜವಾದ ಪ್ರಯೋಜನವನ್ನು ಪಡೆಯುತ್ತೀರಿ. ಮತ್ತು ನಿಮ್ಮ ರುಚಿಯನ್ನು ಉತ್ತಮಗೊಳಿಸಲು ಬಯಸಿದರೆ ನೀವು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಶುಂಠಿ ರಸವನ್ನು ಕೂಡ ಸೇರಿಸಬಹುದು, ಅಥವಾ ಪುದೀನ ಎಲೆಗಳನ್ನು ಕೂಡ ಸೇರಿಸಬಹುದು. ಆದರೆ ಅದಕ್ಕೆ ಸಕ್ಕರೆ ಸೇರಿಸಬೇಡಿ ಎಂಬುದನ್ನು ನೆನಪಿನಲ್ಲಿಡಿ, ಇಲ್ಲದಿದ್ದರೆ ಅದರ ಪ್ರಯೋಜನಗಳು ಕಳೆದು ಹೋಗುತ್ತವೆ. ಸ್ನೇಹಿತರೆ, ನಿಂಬೆ ಪಾನಕ ಸುರಕ್ಷಿತವಾಗಿದೆ, ಆದರೆ ಅದರೊಂದಿಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಉದಾಹರಣೆಗೆ, ಅದರೊಂದಿಗೆ ಹಲ್ಲುಗಳನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ. ನಿಂಬೆ ಆಮ್ಲೀಯ ಎಂಬು ನಿಮಗೆ ಈಗಾಗಲೇ ತಿಳಿದಿದೆ. ಆದ್ದರಿಂದ ನಿಮ್ಮ ಹಲ್ಲುಗಳನ್ನು ರಕ್ಷಿಸಲು ಸ್ಟ್ರಾ ಬಳಸಿ. ನೀವು ಪೈಪ್ ಬಳಸಿದರೆ ನಿಮಗೆ ಉತ್ತಮವಾಗಿರುತ್ತದೆ. ಅಥವಾ ಸ್ಟ್ರಾ ಲಭ್ಯವಿಲ್ಲದಿದ್ದರೆ ನೀವು ಕುಡಿದ ನಂತರ
ಸ್ವಲ್ಪ ಸರಳ ನೀರಿನಿಂದ ಚೆನ್ನಾಗಿ ತೊಳೆಯಬಹುದು. ಎರಡನೆಯದಾಗಿ, ಹೆಚ್ಚು ನಿಂಬೆ ಪಾನಕವನ್ನು ಕುಡಿಯಬೇಡಿ, ಏಕೆಂದರೆ ಹೆಚ್ಚು ಕುಡಿಯುವುದರಿಂದ ನಿಮ್ಮ ಹೊಟ್ಟೆಯಲ್ಲಿ ಕಿರಿಕಿರಿ ಉಂಟಾಗುತ್ತದೆ. ಆದ್ದರಿಂದ ದಿನಕ್ಕೆ ಕೇವಲ 1 ಅಥವಾ ಗರಿಷ್ಠ 2 ಗ್ಲಾಸ್ ಕುಡಿಯಬಹುದು. ಕೆಲವರು ನಿಂಬೆ ಪಾನಕವನ್ನು ಕುಡಿಯುವುದನ್ನು ತಪ್ಪಿಸಬೇಕು. ನಿಮಗೆ ಆಮ್ಲೀಯ ಪೆಪ್ಟಿಕ್ ಕಾಯಿಲೆ ಅಥವಾ ಹೊಟ್ಟೆಯ ಹುಣ್ಣುಗಳು ಅಥವಾ ತೀವ್ರ ಆಮ್ಲೀಯತೆ ದೂರುಗಳಿದ್ದರೆ ನಿಂಬೆಯ ಪಾನಕವನ್ನು ಕುಡಿಯಬೇಡಿ. ನೀವು ಸಿಟ್ರಸ್ ಹಣ್ಣುಗಳಿಗೆ ಅಲರ್ಜಿಯನ್ನು ಹೊಂದಿದ್ದರೆ ನೀವು ನಿಂಬೆಯ ಪಾನವನ್ನು ಕುಡಿಯಬಾರದು. ಮತ್ತು ಇದರ ಹೊರತಾಗಿ ಸೂಕ್ಷ್ಮ ಹಳ್ಳುಗಳು ಅಥವಾ ದಂತಕವಚ ಹಾನಿ ಇರುವ ಜನರು ನಿಂಬೆ ಪಾನಕದಿಂದ ದೂರವಿರಬೇಕು. ಮತ್ತು ಕೊನೆಯದಾಗಿ, ನಿಮಗೆ ಯಾವುದೇ ಮೂತ್ರಪಿಂಡದ ಸಮಸ್ಯೆ ಅಥವಾ ಯಾವುದೇ ತೀವ್ರವಾದ ಪಿತ್ತಕೋಶದ ಸಮಸ್ಯೆ ಇದ್ದರೆ ಅದನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯಿರಿ. ಅಂದಹಾಗೆ ಆರೋಗ್ಯವಂತ ವ್ಯಕ್ತಿಗೆ ನಿಂಬೆ ಪಾನಕ ಕುಡಿಯುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ಆದರೆ ನಿಮಗೆ ಈಗಾಗಲೇ ಯಾವುದೇ ಆರೋಗ್ಯ ಸ್ಥಿತಿ ಇದ್ದರೆ ಸುರಕ್ಷತೆಯೂ ಮುಖ್ಯವಾಗುತ್ತದೆ. ಆದ್ದರಿಂದ ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಸ್ನೇಹಿತರೆ, ನಿಂಬೆ ನೀರಿನ ಬಗ್ಗೆ ನಮಗೆ ಸಂಪೂರ್ಣ ಸ್ಪಷ್ಟತೆ ಸಿಕ್ಕಿತು. ಇದು ಮಾಂತ್ರಿಕವಲ್ಲ, ಆದರೆ ಖಂಡಿತವಾಗಿಯೂ ಉತ್ತಮ ಆರೋಗ್ಯದ ಅಭ್ಯಾಸ. ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಕುಡಿದರೆ, ನೀವು ಪ್ರತಿದಿನ ಬೆಳಿಗ್ಗೆ ನಿಂಬೆ ಪಾನಕವನ್ನು ಕುಡಿಯುತ್ತಿದ್ದರೆ ಅಥವಾ ಅದನ್ನು ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ, ಅದನ್ನು ಕುಡಿದ ನಂತರ ನಿಮಗೆ ಏನು ವ್ಯತ್ಯಾಸವಾಯಿತು, ಏನು ಪ್ರಯೋಜನ ಅಥವಾ ಹಾನಿ ಎಂಬುದನ್ನು ಕಾಮೆಂಟ್ನಲ್ಲಿ ನನಗೆ ತಿಳಿಸಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಅದನ್ನು ಲೈಕ್ ಮಾಡಿ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೂ ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ಕೇಳಿ. ಧನ್ಯವಾದಗಳು.